800 ಬಾಳೆ ಹಾಕಿದ್ದೀವಿ, ಮತ್ತು 180 ಪಪ್ಪಾಯ ಹಾಕಿದ್ದೀವಿ, ಒಂದು 250 ನುಗ್ಗೆ ಹಾಕಿದ್ದೀವಿ. ಒಂದು ಮುಜಂಟಿ ಜೇನು ಅಥವಾ ನುಸುರು ಜೇನು ಅಂತ ಕರಿತೀವಿ. ಇದೊಂದು ಸಣ್ಣ ಬಾಕ್ಸ್ ಅಷ್ಟೇ, ಎಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಕೂಡ ಇಟ್ಕೋಬೋದು ನೆರಳಲ್ಲಿ. ಮತ್ತು ಇದಕ್ಕೆ ಮೇಂಟೆನೆನ್ಸ್ ಫ್ರೀ, ಇದು ಯಾವುದೇ ಇರುವೆ ಬರೋದಿಲ್ಲ, ಇದಕ್ಕೆ ಯಾವುದೇ ಶತ್ರು ಕೀಟಗಳಿಲ್ಲ. ಮತ್ತು ಬೇಸಿಗೆಯಲ್ಲಿ ಆ್ಯಪಲ್ ಹಾಕಿದ್ವಿ, ನಿಮಗೆ ಆ್ಯಪಲ್ ಹಾಕಿ ಅದು ಆ್ಯಪಲ್ ಬಿಟ್ಟೈತಾ ಇಲ್ವಾ ಅಂತ ಅನ್ನೋದಕ್ಕೆ ಇದೇ ನಿದರ್ಶನ. ನಮ್ಮಲ್ಲಿ ಆ್ಯಪಲ್ ಬಿಟ್ಟಿದೆ, ಆ್ಯಪಲ್ ಮುಂದೇನೂ ಬರುತ್ತೆ. ಇದು ಫಸ್ಟ್ ಒಂದು 5 ಗಿಡಗಳನ್ನು ತಂದು ಎಕ್ಸಾಂಪಲ್ಗೆ ಹಾಕ್ಕೊಂಡಿದ್ವಿ. ಇದೊಂದು ಬಯೋರಿಸೋರ್ಸ್ ಸೆಂಟರ್ ಅಂತೇಳಿ ನಾವೇ ಸ್ವಂತ ಖರ್ಚಲ್ಲಿ ನಾವೇ ಮಾಡ್ಕೊಂಡಿರೋದು, ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ತಗೊಳ್ಳೋದೇನೆ. ಈಗ ಜಸ್ಟ್ ಅದನ್ನು ಹಾಕಿ ಅಲ್ಲಿಗೆ ಒಂದು ಫೈಬರ್ ಮೆಶ್ ಆಗಲಿ ಅಥವಾ ನಿಮ್ಮಲ್ಲಿ ಯಾವುದೇ ವೇಸ್ಟ್ ಹಳೆ ಸೀರೆಗಳಿದ್ರೂ ನಡೀತದೆ, ಅದನ್ನು ಕೂಡ ಹಾಕ್ಬೋದು. ಅದಾದಮೇಲೆ ಇಲ್ಲಿ ನೋಡಿ ಎರೆಹುಳುಗಳು, ಇಲ್ಲಿ ನೋಡಿ ಕಾಣ್ತಾ ಇದೆಯಾ? ಸೊ ಸಮೃದ್ಧವಾಗಿ ಎರೆಹುಳುಗಳಿದೆ. ಮತ್ತೆ ನಾವು ಮಲ್ಟಿಪ್ಲೈ ಮಾಡ್ಕೋಬೋದು. 180 ಲೀಟ್ರನ್ನ ಯೂಸ್ ಮಾಡ್ಕೊಂಡು 20 ಲೀಟ್ರ್ ಇಟ್ಕೊಂಡು ಮತ್ತೆ ನೀರು ತುಂಬಿ ಅದಕ್ಕೆ 2 kg ಬೆಲ್ಲ ಹಾಕ್ತಂದ್ರೆ ಮತ್ತೆ NPK ನಮಗೆ 5 ಡೇಸಲ್ಲಿ ರೆಡಿ ಆಗುತ್ತೆ. ಇದೆ ಇಲ್ಲಿ ಆನ್ ಮಾಡಿದಾಗ ಇದೇನಾಗುತ್ತೆ, ಅಲ್ಲಿ ನೋಡಿ ಅಲ್ಲೊಂದು ಡ್ರಮ್ ಇಟ್ಟಿದ್ದೀನಿ, ಆ ಮುಚ್ಚಳ ತೆಗೀರಿ, ಮುಚ್ಚಳ ಇಲ್ಲಿ ನೋಡಿ, ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ನೋಡಿ ಅಲ್ಲಿ ಬಂದು ಬೀಳುತ್ತೆ, ಅಲ್ಲಿ ಇಲ್ಲಿ ಬಂದು ಬೀಳುತ್ತೆ. ಈಗ ಟೋಟಲ್ ನಮ್ಮದು 3 ಎಕರೆ 13 ಕುಂಟೆನಲ್ಲಿ ನಾವು ಸುತ್ತ ಬಾರ್ಡ್ರ್ ಬಿಟ್ಟಿರೋದೇ ಹೆಚ್ಚು ಕಡಿಮೆ ಒಂದು 10-12 ಕುಂಟೆ ಹೋಗುತ್ತೆ. ಇನ್ನು ಉಳಿದಿರೋದ್ರಲ್ಲಿ ನಾವೇನು ಮಾಡಿದ್ದೀವಿ, 1100 ಅಡಿಕೆ ಹಾಕಿದ್ದೀವಿ, 800 ಬಾಳೆ ಹಾಕಿದ್ದೀವಿ, ಮತ್ತು 180 ಪಪ್ಪಾಯ ಹಾಕಿದ್ದೀವಿ, ಒಂದು 250 ನುಗ್ಗೆ ಹಾಕಿದ್ದೀವಿ. ಅದ್ರ ಜೊತೆಗೆ ಮಧ್ಯೆ ಒಂದು 60 ವೆರೈಟಿ ಬೇರೆ ಬೇರೆ ಹಣ್ಣುಗಳು ಹಾಕ್ಕೊಂಡಿದ್ದೀವಿ. ಜೊತೆಗೆ ಅಲ್ಲಿ ಮೆಣಸು ಬೆಳೆದಿದ್ದೀವಿ, ಹಸಿಮೆಣಸಿನ್ಕಾಯಿ ಬೆಳ್ಕೊಂಡಿದ್ದೀವಿ. ಮತ್ತು ಮನೆಗೆ ಬೇಕಾದಂಥ ಪದಾರ್ಥಗಳನ್ನು ನಾವು ಇಲ್ಲೇ ಮಾಡ್ಕೊಳ್ತೀವಿ. ಈಗ ನೋಡಿ ತೊಗರಿ ಇದೆ, ಅಲಸಂದೆ ಇತ್ತು, ಹೆಸರು ಕಾಳಿತ್ತು. ಜೊತೆಗೆ ಮೇಯ್ನಾಗಿ ಯಾರೇ ಕೃಷಿಗೆ ಬಂದು ದಯವಿಟ್ಟು ಜೇನು ಪೆಟ್ಟಿಗೆಗಳನ್ನು ಇಡಿ. ಜೇನು ಪೆಟ್ಟಿಗೆಗಳಲ್ಲಿ ತುಂಬ ಅನುಕೂಲ ಇದೆ ನೋಡಿ. ಪರಾಗ ಇದ್ದರೆ ಮಾತ್ರ ಅದು ಒಂದು ಹೂವಿಂದ ಒಂದು ಹೂವಿಗೆ ಹೋಗಿ ಪರಾಗಸ್ಪರ್ಶ ಮಾಡಿದಾಗ ಮಾತ್ರ ಅದರಲ್ಲಿ ಉತ್ಪತ್ತಿ ಜಾಸ್ತಿ ಆಗುತ್ತೆ, ನಾವು ಕೇಳೋಷ್ಟು ಇಳುವರಿ ಬರ್ತದೆ. ಅದರಿಂದ ನಮಗೆ ಫುಡ್ ಸ್ಕಾರ್ಸಿಟಿ ಅಂದರೆ ಆಹಾರ ಉತ್ಪಾದನೆ ಕೂಡ ಅಷ್ಟೇ ಆಗುತ್ತೆ, ನಮಗೆ ಅದರದ್ದು ಕೊರತೆ ಬರೋದಿಲ್ಲ. ಇದು ನೋಡಿ, ಇದೊಂದು ಮುಜಂಟಿ ಜೇನು ಅಥವಾ ನುಸುರು ಜೇನು ಅಂತ ಕರಿತೀವಿ. ಇದೊಂದು ಸಣ್ಣ ಬಾಕ್ಸ್ ಅಷ್ಟೇ, ಎಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಕೂಡ ಇಟ್ಕೋಬೋದು ನೆರಳಲ್ಲಿ. ಮತ್ತು ಇದಕ್ಕೆ ಮೇಂಟೆನೆನ್ಸ್ ಫ್ರೀ, ಇದು ಯಾವುದೇ ಇರುವೆ ಬರೋದಿಲ್ಲ, ಇದಕ್ಕೆ ಯಾವುದೇ ಶತ್ರು ಕೀಟಗಳಿಲ್ಲ. ಮತ್ತು ಬೇಸಿಗೆನಲ್ಲಿ ಸಕ್ಕರೆ ನೀರು ಕೊಡಬೇಕು ಅಥವಾ ತಿಂಗಳಿಗೊಂದ್ಸಲ ಆರೋಗ್ತದೆ, ಅದು ಯಾವುದೂ ಕಾನ್ಸೆಪ್ಟ್ ಇಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಝೂಮ್ ಮಾಡಿದ್ರೆ ಸಣ್ಣ ಸಣ್ಣ ಹುಳಗಳು ನೀವು ನೋಡ್ಬೋದು. ಈ ಕಡೆಯಿಂದ ಬನ್ನಿ, ಅಡ್ಡ ಹಿಡಿಬೇಡಿ, ಇಲ್ಲಿ ಸೈಡಲ್ಲಿ ಹಿಡೀರಿ, ಬನ್ನಿ ಇಲ್ಲಿ, ಇಲ್ಲಿ ಬನ್ನಿ, ಅಡ್ಡ ಬರಬೇಡಿ, ಇಲ್ಲಿ ಬನ್ನಿ, ಇಲ್ಲಿ ಒಳಗಡೆ ಬನ್ನಿ, ಇಲ್ಲಿ ಝೂಮ್ ಮಾಡಿ, ಅಲ್ಲಿ ನೋಡಿ ಹುಳಗಳು ಎಷ್ಟು ಸಣ್ಣ ಇದೆ. ಮತ್ತು ಇದು ಈ ಜೇನದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮಗೆ ಮೆಡಿಸಿನಲ್ ಯೂಸೇಜ್ ಇದೆ, ತುಂಬ ಕಾಸ್ಟ್ಲಿ ಕೂಡ. ಇದು 4000 ರೂಪಾಯಿಗೆ ಹೋಗ್ತಾಯಿದೆ 1 ಲೀಟರು. ನಾವು ವರ್ಷದಲ್ಲಿ ಒಂದು 5-6 ಸಲ ಕೂಡ ಹಾರ್ವೆಸ್ಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಪ್ರತಿ ಸಲವೂ 100ರಿಂದ 150 ml ಅಷ್ಟು ನಮಗೆ ಹನಿ ಸಿಗುತ್ತೆ. ಬಟ್ ಅದರದ್ದು ಅಷ್ಟೇ ವ್ಯಾಲ್ಯೂ ಇದೆ. ಈಗ ಬೇರೆ ಯಾವುದೋ ಜೇನುಗಳು ಬೇಕು, ಪ್ರತಿ ಒಂದು ಜೇನು ವೆರೈಟಿನೂ ಬೇಕು, ಆದರೆ ತುಪ್ಪನೇ ಅಂದರೆ ಜೇನುತುಪ್ಪ ಬೇಕು ಅಂತನ್ನೋರಿಗೆ ಇದು ಬೆಸ್ಟು. ಮತ್ತು ಮೇಂಟೆನೆನ್ಸ್ ಫ್ರೀ. ನೋಡಿ ಅಲ್ಲಿ ಆ್ಯಪಲ್ ಹಾಕಿದ್ವಿ, ನಿಮಗೆ ಆ್ಯಪಲ್ ಹಾಕಿ ಅದು ಆ್ಯಪಲ್ ಬಿಟ್ಟೈತಾ ಇಲ್ವಾ ಅಂತ ಅನ್ನೋದಕ್ಕೆ ಇದೇ ನಿದರ್ಶನ. ನಮ್ಮಲ್ಲಿ ಆ್ಯಪಲ್ ಬಿಟ್ಟಿದೆ, ಆ್ಯಪಲ್ ಮುಂದೇನೂ ಬರುತ್ತೆ. ಇದು ಫಸ್ಟ್ ಒಂದು 5 ಗಿಡಗಳನ್ನು ತಂದು ಎಕ್ಸಾಂಪಲ್ಗೆ ಹಾಕ್ಕೊಂಡಿದ್ವಿ. ಇಲ್ಲಿ ನೋಡಿ ಆ್ಯಪಲ್ ಬಿಟ್ಟಿದೆ. ಊಜಿ ಕಾಟಕ್ಕೋಸ್ಕರ ನಾವೇನು ಮಾಡಿದ್ವಿ, ಪೇಪರ್ ಕಟ್ತಾಯಿದ್ದೀನಿ. ಸರ್ ಯಾವಾಗ ಹಾಕಿದ್ದು? ಇದು ಹಾಕಿ 1.5 ವರ್ಷ ಆಯಿತು. ಅದು ಹಾಕಿ ಬರೀ 7 ತಿಂಗಳಾಯಿತು. ಅದು ಕೂಡ ಈಗ ಮೇನಲ್ಲಿ ಬಿಡಬೇಕು ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತಂದ. ಸರ್ ಎಲ್ಲ ಮಣ್ಣಿಗೂ ಸೂಟ್ ಆಗುತ್ತೆ? ಹಾಂ, ಎಲ್ಲ ಮಣ್ಣಿಗೂ ಸೂಟ್ ಆಗುತ್ತೆ. ಮತ್ತು ಹಾಟ್ ಕ್ಲೈಮೇಟ್ಗೆ ಅಂತಲೇ ಮಾಡಿರುವಂಥ ಒಂದು ವೆರೈಟಿ ಇದು, ತುಂಬ ಚೆನ್ನಾಗಿ ಬರ್ತದೆ. ಅದು ಬಿಟ್ಟು ನಮ್ಮ BRC ಪರಿಚಯ ಮಾಡಿಕೊಡ್ತೀವಿ ನಿಮಗೆ, ಬಯೋ ರಿಸೋರ್ಸ್ ಸೆಂಟರ್ ಅಂತ ಹೇಳ್ಬಿಟ್ಟು ನಾವೇ ಓನಾಗಿ ಮಾಡ್ಕೊಂಡಿದ್ದೀವಿ. ಇನ್ನು ಈ ಪಪ್ಪಾಯ ಮತ್ತು ಸೀಬೆಗಳೆಲ್ಲ ತುಂಬ ಕಾಮನಾಗಿ ನಮಗೆ ಪ್ರತಿ ವಾರ ಹಾರ್ವೆಸ್ಟಿಂಗ್ ಇದ್ದೇ ಇರುತ್ತೆ, ಮನೆಗೆ ಆಗುತ್ತೆ. ಇದೊಂದು ಬಯೋ ರಿಸೋರ್ಸ್ ಸೆಂಟರ್ ಅಂತೇಳಿ ನಾವೇ ಸ್ವಂತ ಖರ್ಚಲ್ಲಿ ನಾವೇ ಮಾಡ್ಕೊಂಡಿರೋದು, ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ತಗೊಳ್ಳೋದೇನೆ.
ಈಗ ನಮ್ಮಲ್ಲಿ ಏನು ಮಾಡ್ತಾರೆ, ಗಿಡ ಹಾಕಿದ ತಕ್ಷಣವೇ 90 ಹಾಲು ಹಾಕಬೇಕು, ಅದಾದಮೇಲೆ ರೆಡ್ ಮಾಯಿಲ್ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು, ಏನೇನೇನೋ ಹೇಳ್ತಾರೆ. ಅದು ಯಾವುದಾದ್ರು ಅವಶ್ಯಕತೆಯೂ ಇಲ್ಲ ನೀವು ಸಾವಯವದಲ್ಲಿ ಮಣ್ಣನ್ನು ಸದೃಢ ಮಾಡಿದಾಗ. ಈಗ ನೋಡಿ, ಇದೊಂದು 3 ಡ್ರಮ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಡ್ರಮ್ಗಳಲ್ಲಿ ಏನು ಮಾಡಿದ್ದೀವಿ, ಇಷ್ಟು ಒಡೆದೋಗಿರೋ ಇಟ್ಟಿಗೆ ಪೀಸ್ಗಳು, ಬ್ರಿಕ್ಸ್, ಮಣ್ಣಿನ ಇಟ್ಟಿಗೆ ಚೂರುಗಳು. ಇದರಿಂದ ಇಲ್ಲಿಗೆ ಒಂದು 40 mm ಜಲ್ಲಿ ಅಥವಾ ನಿಮ್ಮಲ್ಲೇ ಜಮೀನಲ್ಲಿರುವಂಥ ಇಷ್ಟು ದಪ್ಪದ ಕಲ್ಲುಗಳು ಸಾಕು. ಅದಕ್ಕಿಂತ ಸಣ್ಣ ಸಣ್ಣ ಕಲ್ಲುಗಳು ಒಂದು 2 ಇಂಚಷ್ಟು ಅದನ್ನು ಹಾಕಿ ಅಲ್ಲಿಗೆ ಒಂದು ಫೈಬರ್ ಮೆಶ್ ಆಗಲಿ ಅಥವಾ ನಿಮ್ಮಲ್ಲಿ ಯಾವುದೇ ವೇಸ್ಟ್ ಹಳೆ ಸೀರೆಗಳಿದ್ರೂ ನಡೆಯುತ್ತದೆ, ಅದನ್ನು ಕೂಡ ಹಾಕ್ಬೋದು. ಅದಾದಮೇಲೆ ನಮ್ಮ ದೇಸಿ ಹಸುವಿನ ಸಗಣಿ, ಒಣ ಹುಲ್ಲು ಅಥವಾ ನಮ್ಮ ವೆಜಿಟೇಬಲ್ ವೇಸ್ಟ್ ಏನಿರ್ತದೆ ಅದನ್ನೇ ಫಿಲ್ ಮಾಡ್ಬೋದು. ದೇಸಿ ಹಸುವಿನ ಸಗಣಿ ಮತ್ತು ಇದು ನಮಗೆ ಸಗಣಿ ಅಂತಂದರೆ ನಾನು ದೇಸಿ ಹಸು ಅಂತಲೇ ಹೇಳೋದು. ಯಾಕಂತಂದರೆ ನಮಗೆ HF ಜೆರ್ಸಿ ಎಲ್ಲ ನಾವು ಹಸುಗಳು ಅಂತ ಕನ್ಸಿಡರೇ ಮಾಡಲ್ಲ ಅದನ್ನು. ಹಾಗಾಗಿ ನಾವು ಅದನ್ನು ಫಿಲ್ ಮಾಡಿ ಒಂದು 15 ದಿವಸ ಒಂದೊಂದು ಲೀಟ್ರು ಒಂದೊಂದು ಬಿಂದಿಗೆ ನೀರು ಹಾಕಿದ್ರೆ ಮೇಲಿಂದ ನೀರು ಹಾಕಿ ಕೆಳಗಡೆ ನೀರು ಇಟ್ಕೊಳ್ಳೋದಷ್ಟೇ. ಅಲ್ಲಿಗೆ ಒಂದಿನ ಒಂದು ಫೈನ್ ಡೇ ನಾವು ಕೈ ಹಾಕಿ ನೋಡಿದಾಗ ಏನಾಗುತ್ತೆ, ತಂಪಾಗಿರುತ್ತೆ. ಆ ತಂಪಾಗಿರ್ಬೇಕಾದ್ರೆ ನಾವು ಅಲ್ಲಿಗೆ ಹುಳ ಬಿಡೋದಕ್ಕೆ ಕರೆಕ್ಟ್ ಟೈಮ್ ಅಂತೇಳಿ ಆವಾಗ ನಾವೇನು ಮಾಡ್ತೀವಿ, ಎರೆಹುಳಗಳನ್ನು ಅದರೊಳಗಡೆ ಬಿಡ್ತೀವಿ. ನೀವು ಇಲ್ಲಿ ನೋಡ್ಬೋದು, ಈಗಾಗಲೇ ನಾವು ಎರೆಹುಳಗಳನ್ನು ಬಿಟ್ಟು ಒಂದು 45 ಡೇಸ್ ಮೇಲಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಬನ್ನಿ, ಇಲ್ಲಿ ಝೂಮ್ ಮಾಡಿ. ಇಲ್ಲಿ ನೋಡಿ ಎರೆಹುಳಗಳು, ಇಲ್ಲಿ ನೋಡಿ ಕಾಣ್ತಾ ಇದೆಯಾ? ಸೊ ಸಮೃದ್ಧವಾಗಿ ಎರೆಹುಳಗಳಿದೆ. ಸೊ ಮತ್ತು ಎರೆಜಲ ಕೂಡ ನಾವು ನಮ್ಮ ಅಕ್ಕಪಕ್ಕದ ರೈತರು ಇಂಟ್ರೆಸ್ಟ್ ಇರೋರಿಗೆ ಮಾಡ್ಕೊಡೋದಕ್ಕೂ ಕೂಡ ಹೇಳಿದ್ದೀನಿ. ಕೆಲವರು ಈ ಥರ ಡ್ರಮ್ಗಳು ತಂದು ಎರೆ ಗೊಬ್ಬರ ಪ್ಲಸ್ ಎರೆ ಜಲ ಎರಡನ್ನೂ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಕೆಲವು ರೈತರು ಯಾರು ಇಲ್ಲಿ ಅಕ್ಕಪಕ್ಕದವರು ಅಥವಾ ದೂರದವರು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸರ್ ಕಳಿಸ್ಕೊಡ್ತೀರಾ ಅಂತಂದರೆ ಅವ್ರಿಗೂ ಕೂಡ ನಾವು ಕೊಡ್ತಾಯಿದ್ದೀವಿ. ಇದು ನೋಡಿ OWDC ಒರಿಜಿನಲ್ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತೇಳಿ ನಮ್ಮ ಭೂಮಿನಲ್ಲಿ ಕಳೆದಿರೋಂಥ ಕಸಗಳು ಏನೇನಿರ್ತದೆ ಅದನ್ನೆಲ್ಲ ಕರಗಿಸಿ ಗೊಬ್ಬರ ಮಾಡಿಕೊಡ್ತದೆ. ಇದು ಟ್ರೈಕೋಡರ್ಮ ರೂಟ್ಸಿಂದ ಏನೇನು ರೋಗಗಳು ಬರ್ತದೆ ಅದನ್ನೆಲ್ಲ ತಡೆದು ಅದನ್ನು ಕನ್ವರ್ಟ್ ಮಾಡಿ ಗೊಬ್ಬರ ಮಾಡಿ ಕೊಡ್ತದೆ. NWDC ಕೂಡ ಅಪ್ಡೇಟೆಡ್ ವೇಸ್ಟ್ ಡಿಕಂಪೋಸರು. ಬಯೋ NPK ನಾವೇನು ಗೊಬ್ಬರ ಮೂಟೆನಲ್ಲಿ ತರ್ತೀವಿ ಅದ್ರ ಬದಲು ಈ ಥರ ಲಿಕ್ವಿಡ್ ರೂಪದಲ್ಲಿ ನಾವು ಕೊಡ್ಬೋದು. ಲಿಕ್ವಿಡ್ ರೂಪದಲ್ಲಿ ಅಂದರೆ ಮತ್ತೆ ಇದು ಇಟ್ಸ್ ನಾಟ್ ಎ ಪೆಟ್ರೋಕೆಮಿಕಲ್, ಇದು ಕಂಪ್ಲೀಟ್ಲಿ ಬಯೋ NPK. ಇದನ್ನು ಮತ್ತೆ ನಾವು ಮಲ್ಟಿಪ್ಲೈ ಮಾಡ್ಕೋಬೋದು. 180 ಲೀಟ್ರನ್ನ ಯೂಸ್ ಮಾಡಿಕೊಂಡು 20 ಲೀಟ್ರ್ ಇಟ್ಕೊಂಡು ಮತ್ತೆ ನೀರು ತುಂಬಿ ಅದಕ್ಕೆ 2 kg ಬೆಲ್ಲ ಹಾಕ್ತಂದರೆ ಮತ್ತೆ NPK ನಮಗೆ 5 ಡೇಸಲ್ಲಿ ರೆಡಿ ಆಗುತ್ತೆ. ಇದೆಲ್ಲ ಸಿಂಗಲ್ ಟೈಮ್ ಯೂಸೇಜ್, ಇದರದ್ದು ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟು, ಲಾಂಗ್ ಟರ್ಮ್ ಯೂಸೇಜು. ಇದು ವ್ಯಾಮ್ ಅಂತ, ವ್ಯಾಮ್ ಬಂದು ನಮಗೆ ಒಂದು ಪ್ರತಿ ಗಿಡಕ್ಕೆ ಬ್ರಿಡ್ಜ್ ಆಗಿ ವರ್ಕ್ ಆಗುತ್ತೆ. ಪ್ಯಾರಾಸೈಟ್ ನಾವು ಪರಾವಲಂಬಿ ಅಂತ ಏನು ಕರಿತೀವಿ ಅದಾಗಿ ವರ್ಕ್ ಆಗುತ್ತೆ. ಬೇರೆ ಕೀಟಗಳನ್ನು, ಬೇರೆ ಬಾಧಿತ ಕೀಟಗಳನ್ನು ತಿಂದು ಇದು ಫುಡ್ ಮಾಡಿ ಗಿಡಗಳಿಗೆ ಸಪ್ಲೈ ಮಾಡ್ತದೆ. ಇದು ಇಕೋಫಂಗಿ ಅಂತ. ಈಗ ಇದು ರೂಟ್ಗಾಯಿತು ವ್ಯಾಮು. ಇದು ಇಕೋಫಂಗಿ ಬಂದು ಮೇಲ್ಪದರದಲ್ಲಿ ಎಲೆಗಳಿಗೆ ಮತ್ತು ಕಾಯಿಗಳಿಗೆ ಮುರುಟು ಬರೋದಾಗಲಿ ಮತ್ತು ಫಂಗಸ್ ಬರೋದಾಗಲಿ ಆ ಥರ ಬಂದಾಗ ಇದನ್ನು ಫಂಗಿಯಾಗಿ ನಾವು ಸ್ಪ್ರೇ ಮಾಡ್ಕೊಳ್ತೀವಿ. ಇದು ಗೋಕೃಪಾಮೃತ. ಇದು ನಾವು ಮಜ್ಜಿಗೆಯಿಂದ ಮಾಡೋದು, ದೇಸಿ ಹಸುವಿನ ಮಜ್ಜಿಗೆ ಮತ್ತು ಗೋಕೃಪಾಮೃತದ ಕಲ್ಚರು ಮತ್ತು ದೇಸಿ ಬೆಲ್ಲ ಇದನ್ನು ಯೂಸ್ ಮಾಡೋದ್ರ ಮೂಲಕ ನಾವು ಕೊಟ್ಕೊಳ್ತೀವಿ. ಇದಿಷ್ಟನ್ನು ನಾವೇನು ಮಾಡಿದ್ದೀವಿ, ಆಟೋಮೇಷನ್ ಮಾಡ್ಕೊಂಡಿದ್ದೀವಿ. ಆಟೋಮೇಷನ್ ಹೇಗೆ ಅಂತಂದರೆ ಇಲ್ಲಿ ಇನ್ಪುಟ್ಗೆ ಒಂದು ಪೈಪ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಈ ಇನ್ಪುಟ್ ಪೈಪಿಂದ ಕರೆಂಟ್ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತೀವಿ. ಇನ್ಪುಟ್ಟು ಹಿಂಗೆ ಹೋಗುತ್ತೆ ಮೇಲ್ಗಡೆ, ಅಲ್ಲಿಂದ ಬಂದು ಪ್ರತಿ ಡ್ರಮ್ಗಳಿಗೆ ನಾವೇನು ಮಾಡಿದ್ದೀವಿ ಒಂದೊಂದು ಈ ಥರ ಸಣ್ಣ ಸಣ್ಣ ನಲ್ಲಿಗಳು. ಇದೆಲ್ಲ ನೋಡಿ ಸಣ್ಣ ಸಣ್ಣ ಮೆಕ್ಯಾನಿಸಮ್ಗಳು ರೈತರುಗಳು ಮಾಡ್ಕೋಬೋದು. ಇದೊಂದು ನಲ್ಲಿ ನಮಗೆ 4 ರೂಪಾಯಿಂದ 6 ರೂಪಾಯಿ ಬೀಳ್ತದೆ ಅಷ್ಟೇ. ಇದೊಂದೊಂದು ನಲ್ಲಿಗಳನ್ನು ಹಾಕ್ಕೊಂಡು ಒಂದೊಂದು ಡ್ರಮ್ಮಿಗೆ ಬಿಟ್ಕೊಂಡ್ಬಿಡ್ತೀವಿ. ಒಂದು ಅರ್ಧ ಗಂಟೆ ಅಲ್ಲಿ ಮೋಟ್ರಿಂದ ಆನ್ ಮಾಡಿಕೊಂಡು ಸ್ವಲ್ಪ ಒಂದು 15 ಭಾಗ ಅಥವಾ 20 ಭಾಗ ತಿರುಗಿಸ್ಕೊಳ್ತಂದ್ರೆ ಎಲ್ಲ ಡ್ರಮ್ಮು ಅಟ್ ಎ ಟೈಮ್ ತುಂಬುತ್ತೆ. ಮತ್ತು ನಾವೇನು ಮಾಡ್ತೀವಿ, ಇದರಿಂದ ಔಟ್ಪುಟ್ ಕೊಡಬೇಕಲ್ಲ, ಔಟ್ಪುಟ್ ಕೊಡೋದನ್ನು ನಾವೇನು ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಗೋಕೃಪಾಮೃತ ನಾನು ಕೊಡಬೇಕು ಅಂತ ಅಂದ್ಕೊಳ್ಳಿ. ಈಗ ಗೋಕೃಪಾಮೃತ ಕೊಡಬೇಕು, ಇಕೋಫಂಗಿ ನಾವಿನ್ನೂ ಕೊಟ್ಟಿಲ್ಲ. ಸೊ ಈಗ ಗೋಕೃಪಾಮೃತ ಕೊಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಆನ್ ಮಾಡ್ತೀನಿ. ಇಲ್ಲಿ ಆನ್ ಮಾಡಿದಾಗ ಇದೇನಾಗುತ್ತೆ, ಅಲ್ಲಿ ನೋಡಿ ಅಲ್ಲೊಂದು ಡ್ರಮ್ ಇಟ್ಟಿದ್ದೀನಿ. ಆ ಮುಚ್ಚಳ ತೆಗೀರಿ, ಮುಚ್ಚಳ ಇಲ್ಲಿ ನೋಡಿ, ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ನೋಡಿ ಅಲ್ಲಿ ಬಂದು ಬೀಳುತ್ತೆ. ಅಲ್ಲಿ ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಬಂದು ಬಿದ್ದಿದ್ದನ್ನು ನಾವೇನು ಮಾಡ್ತೀವಿ, ವೆಂಚುರಿ ಮೂಲಕ ಇಲ್ಲಿಂದ ಪೈಪ್ ಹಾಕ್ಕೊಂಡು
ಬೋರ್ವೆಲ್ ಮೂಲಕ ಕೊಟ್ಟು ಅದು ಡ್ರಿಪ್ಪಲ್ಲಿ ಹೋಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ಕಂಪ್ಲೀಟ್ ಆಟೋಮೇಷನ್ ಆಯಿತು. ಆದರೆ ಈ ಬಯೋ ಫರ್ಟಿಲೈಸರ್ಸ್ಗಳನ್ನ ನಾವೇನು ಮಾಡ್ಕೊಳ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಜೀವಾಮೃತ ಇರ್ಬೋದು, ಮತ್ತು ಇದಿರ್ಬೋದು, ಈ ಥರ ಎಕೋಫಂಗಿ, ವ್ಯಾಮು ಏನೇ ಆದ್ರೂ ಪ್ರತಿದಿನ 2 ಸಲ ಕೈಯಲ್ಲಿ ತಿರುಗಿಸ್ಬೇಕು. ಈ ಕೈಯಲ್ಲಿ ತಿರುಗಿಸೋದ್ರ ಬದಲು ನಾವೇನು ಮಾಡಿದ್ದೀವಿ, ಈ ಫಿಶ್ ಟ್ಯಾಂಕ್ದು ಮೋಟ್ರ್ ಸಿಗುತ್ತೆ ಈ ಥರದ್ದು. ಈಗ ಕರೆಂಟ್ ಇಲ್ಲ, ಇಲ್ಲಾಂದರೆ ತೋರಿಸುವೆ ನಿಮಗೆ. ಈ ಥರದ್ದು ಅಕ್ವೇರಿಯಮ್ದು ಮೋಟ್ರುಗಳು ಸಿಗುತ್ತೆ. ಈ ಅಕ್ವೇರಿಯಮ್ ಮೋಟ್ರುಗಳನ್ನು ನಾವೇನು ಮಾಡಿದ್ದೀವಿ, ಒಂದೊಂದು ಟ್ಯಾಂಕಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಟೈಮರ್ ಫಿಕ್ಸ್ ಮಾಡಿಬಿಟ್ಟು ಒಂದು ಟೈಮರ್ದು ಡಿವೈಸ್ ಹಾಕ್ಕೊಂಡಿದ್ದೀವಿ. ಈಗ 1 ಗಂಟೆಯಲ್ಲಿ ಇಷ್ಟು ಟೈಮು ನೀನು ಆಕ್ಸಿಜನ್ ಸಪ್ಲೈ ಮಾಡಬೇಕು ಅಂತ ಹೇಳಿ ಸೆಟ್ ಮಾಡಿಬಿಟ್ರೆ ಅದು ಪ್ರತಿ 2 ಗಂಟೆಗೆ 10 ಸೆಕೆಂಡು ಆನ್ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಆಫ್ ಆಗುತ್ತೆ. ಅದು ಕಂಪ್ಲೀಟ್ ಆಟೋಮೇಷನ್ ಆಯಿತು. ಸೊ ವೀಕೆಂಡ್ ಫಾರ್ಮರ್ಸು ಯಾರ್ಯಾರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಪೂರ್ತಿ ಟೈಮ್ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ವೀಕೆಂಡ್ ಅಷ್ಟೇ ಬಂದು ಮಾಡ್ತೀವಿ ಅಂತ ಅನ್ನೋರು ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ನಾವು ಮುರುಟು ರೋಗ, ಮೆಣಸಿ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಮುರುಟು ರೋಗ ಬರುತ್ತೆ. ಅದಕ್ಕೆ ಇದು ನೋಡಿ, ಒಂದು 10 ಎಗ್ಗು, ಒಂದು 10 ನಿಂಬೆಹಣ್ಣು, 3 ಮೊಟ್ಟೆ ಮತ್ತು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಅದನ್ನು ಯೂಸ್ ಮಾಡಿ ನಾವು ಒಂದು ಔಷಧಿ ಮಾಡಿದ್ದೀವಿ. ಇದನ್ನು 3 ದಿವಸ ಜಸ್ಟ್ ಹಿಂಗೆ ಶೇಕ್ ಮಾಡಿಟ್ರೆ ಸಾಕು, 4ನೇ ದಿನದಿಂದ ಯೂಸ್ ಮಾಡೋಕ್ಕೆ ರೆಡಿ ಇರ್ತದೆ, ಲೈಫ್ ಟೈಮ್ ಇರ್ತದೆ. ಇದು ನಮ್ಮ ರಂಗು ಕಸ್ತೂರಿ ಸರ್ ಚಾನಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನೋಡಿ ಇದ್ರ ಸ್ಮೆಲ್ ನೋಡಿ ಎಷ್ಟು ಗಮ್ಮನ್ನುತ್ತೆ. ಸಾಮಾನ್ಯ ಮೊಟ್ಟೆ ವಾಸನೆ ಬರಬೇಕು, ಇದೆಷ್ಟು ಗಮ್ಮನ್ನುತ್ತೆ ನೋಡಿ. ಇದು ಏನು ಫೋಲ್ ಸ್ಮೆಲ್ ಅಂದರೆ ಕೆಟ್ಟ ಸ್ಮೆಲ್ ಇಲ್ಲ. ಇದು ಕೂಡ ಅಷ್ಟೇ, ನಮ್ಮಲ್ಲಿ ಡೈಲಿ ಅನ್ನ ಮಾಡ್ತೀವಿ ಮನೆಯಲ್ಲಿ. ವೇಸ್ಟ್ ಅನ್ನನ ಎಲ್ಲೋ ಬೀಸಾಕಿ ಅದನ್ನು ಕೊಳಿಸೋದ್ರ ಬದಲು ಈ ಥರ ಒಂದು ಡಬ್ಬಕ್ಕೆ ಹಾಕ್ಕೊಂಡು ನೀವು ದೇಸಿ ಬೆಲ್ಲ ಹಾಕ್ಕೊಂಡ್ರೆ ಇದರಲ್ಲಿ ನೋಡಿ ತುಂಬ ನೀವು ಝೂಮ್ ಮಾಡಿ ನೋಡಿದ್ರೆ ಫಂಗಸ್ ಕೂಡ ಬಂದಿಲ್ಲ. ಅದು ಅನ್ನ ಹಂಗೆ ಇಟ್ಟರೆ ಫಂಗಸ್ ಬಂದುಬಿಡುತ್ತೆ. ಸ್ಮೆಲ್ ನೋಡಿ ಎಷ್ಟು ಗಮ್ಮಂತ ಇದೆ, ಕಮ್ಮಂತ ಇದೆ. ಇದು ದಶಪರ್ಣಿ ಅಂತಂತ 16 ಎಲೆಗಳನ್ನು ಹಸುಗಳು ಮತ್ತು ಕುರಿಗಳು ತಿಂದೇ ಇರೋವಂಥ ಎಲೆಗಳನ್ನು ಹಾಕಿ ನಾವು ದಶಪರ್ಣಿ ಮಾಡಿ ಇಟ್ಕೊಂಡಿದ್ವಿ. ಅದು ಯಾವುದೇ ಕೀಟಬಾಧೆಗಳನ್ನು ತಪ್ಪಿಸುತ್ತೆ. ಇದು ನಮ್ಮದು ಎರೆಜಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇಲ್ಲಿ ನೋಡಿ, ಈ ಡ್ರಮ್ಮಲ್ಲಿ ನಲ್ಲಿಕಾಯಿ ಗೊತ್ತಲ್ವ, ಬೆಟ್ಟದ ನಲ್ಲಿಕಾಯ್ದು ಜ್ಯೂಸ್. ಇದು ಈ ಜ್ಯೂಸ್ನ ಏನಕ್ಕೆ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಇದು ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗ್ತದೆ. ಅದು ಮನುಷ್ಯನಿಗಾಗಲಿ ಗಿಡಗಳಿಗಾಗಲಿ ಎಲ್ಲ ರೀತಿಯ ನ್ಯೂಟ್ರಿಷನ್ಸನ್ನು ಬೆಟ್ಟದ ನಲ್ಲಿಕಾಯಿ ಕೊಡ್ತದೆ. ಮತ್ತು ಇದು ನೋಡಿ, ಈ ದಶಪರ್ಣಿ ಅಂತ ಹೇಳಿದ್ನಲ್ಲ, ಇದು ಅಗ್ನಿಅಸ್ತ್ರ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಗೋಮೂತ್ರ ಇದನ್ನು ಹಾಕಿ ನಾವು ಮಾಡಿ ಇಟ್ಕೊಂಡಿರೋಂಥದ್ದು. ಇದು ಬಿಲ್ವ ರಸಾಯನ, ಬಿಲ್ಪತ್ರೆಕಾಯಿ ಮತ್ತು ಬೆಲ್ಲ. ಇದು ಹೈಲಿ ರಿಚ್ ಇನ್ ಪೊಟ್ಯಾಷ್ ತುಂಬ ರಿಚ್ ಆಗಿರ್ತದೆ. ಇದನ್ನು ಕೊಡೋದ್ರಿಂದ ನಮಗೆ ಗಿಡಗಳು ಒಳ್ಳೆ ಗ್ರೋತ್ ಆಗುತ್ತೆ. ಇದು ಬಂದು ಇಲ್ಲಿ ನೋಡಿ, ಝೂಮ್ ಮಾಡಿದ್ರೆ ಒಳಗಡೆ ಒಂದು ಚಮ್ ಕಾಣ್ತಾ ಇದೆ. ಇದು ಬಂದು ನಮಗೆ ಹುಳಿ ಮಜ್ಜಿಗೆ ವಿತ್ ಕಾಪರ್. ಇದೇನಾಗುತ್ತೆ, ಫಂಗಸ್ಗೆ ನಮಗೆ ಇಕೋಫಂಗಿಯಾಗಿ ವರ್ಕ್ ಆಗ್ತದೆ. ಸೊ ಇದಿಷ್ಟು ನಮ್ಮ BRC ಬಗ್ಗೆ ಮತ್ತು ನಮ್ಮ ತೋಟದ ಬಗ್ಗೆ. ಅಲ್ಲಿ ನೋಡೋದಾದ್ರೆ ನಿಮಗೆ ಒಂದಷ್ಟು ಹರ್ಬ್ಸ್ ಹಾಕ್ಕೊಂಡಿದ್ದೀವಿ. ಇದು ನೋಡಿ, ಇದು ನಮ್ಮ ಕುದ್ನಿ ಗಿಡ ಅಂತ ಕರಿತೀವಿ ನಮ್ಮಲ್ಲಿ. ಅದೊಂದು ಮುಳ್ಳು ಬರೋವಂಥ ಒಂದು ಪ್ಲ್ಯಾಂಟ್, ಅದು ಕಾಡು ಗಿಡ. ಅದಕ್ಕೆ ನಾವು ಬದನೆಕಾಯಿನ ಕಸಿ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಹಂಗಾಗಿ ಇದೇನಾಗುತ್ತೆ ಅಂದರೆ ರೂಟಿಂದ ಬರೋವಂಥ ಯಾವುದೇ ರೋಗ ಇದಕ್ಕೆ ಬರೋದಿಲ್ಲ. ಸೊ 3-4 ವರ್ಷ ಆರಾಮಾಗಿ ಒಂದು ಗಿಡ ಕಾಯಿ ಬಿಡುತ್ತದೆ. ಇದು ನೋಡಿ, ಇದು ರೋಸ್ ಮೇರಿ ಅಂತ. ಇದನ್ನು ನೋಡಿ ಎಷ್ಟು ಫ್ರಾಗ್ರೆನ್ಸ್ ಚೆನ್ನಾಗಿದೆ. ಸೊ ಇದನ್ನು ನಾವು ವಿಕ್ಸ್ ಥರ ಯೂಸ್ ಮಾಡ್ಕೋಬೋದು. ಬಿಸಿನೀರಲ್ಲಿ ಹಾಕಿ ಸ್ಟೀಮ್ ತೊಗೊಳ್ಳೋದ್ರಿಂದ ಇದಾಗುತ್ತೆ. ಇದೊಂದು ಮಾಮೂಲಿ ರೆಗ್ಯುಲರ್ ಫ್ಲವರಿಂಗ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ದೀವಿ. ಇದನ್ನು ಜುಮ್ಕಿ ದಾಸವಾಳ ಅಂತ ಕರೀತಾರೆ. ಜುಮ್ಕಿ ದಾಸವಾಳ ಅಂತ ಒಂಥರ ಜುಮ್ಕಿ ಥರ ಕಾಣ್ತದೆ. ಸೊ ವರ್ಷ ಪೂರ್ತಿ ಬಿಡ್ತದೆ. ಜೊತೆಗೆ ಇದು ಲವಂಗ ಗಿಡ ಮತ್ತು ಬ್ಲ್ಯಾಕ್ಬೆರಿ ಇದೆ, ಆ್ಯಪಲ್ ಗಿಡಗಳು ಇನ್ನೊಂದಷ್ಟು ಪ್ಲ್ಯಾಂಟ್ ಮಾಡೋದು ಇದೆ. ಮತ್ತು ಮನೆಗೆ ಬೇಕಾದಂಥ ಈ ಸೀಮೆ ಬದನೆಕಾಯಿ ಗಿಡ ಇದೆಲ್ಲ, ಅಲ್ಲೊಂದಷ್ಟು ಅವರೆಕಾಯಿ ಗಿಡ ಇದೆ. ಆ ಥರದ ಗಿಡಗಳನ್ನ ಒಂದಷ್ಟು ಮನೆಗೆ ಅಂತ ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಬಂದರೆ ಸ್ಟೀವಿಯಾ ಅಂತ ಒಂದು ಗಿಡ ಹಾಕ್ಕೊಂಡಿದ್ದೀವಿ. ಸ್ಟೀವಿಯನ್ನು ಸಕ್ಕರೆ ಗಿಡ ಅಂತ ಕರೀತಾರೆ. ಇದು ನಮ್ಮ ರೆಗ್ಯುಲರ್ ಸಕ್ಕರೆ ಏನು ಹಾಕ್ತೀವಿ, ಇದನ್ನು ತಿಂದು ನೋಡಿ ಹೆಂಗಿದೆ, ತಿಂದು ನೋಡಿ. ಅದು ಸ್ವೀಟ್ ಆಗಿದೆ ಅಲ್ವಾ. ಸ್ಟೀವಿಯಾ ಅದು ಶುಗರ್ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಶುಗರ್. ನಮಗೆ ಇದೊಂದೇ ಸದ್ಯಕ್ಕೆ ಇರೋದು ಪ್ರಪಂಚದಲ್ಲಿ. ಇದು ಟೇಬಲ್ ಲೆಮನ್ ಅಂತ. ಇದನ್ನು ಸಿಪ್ಪೆ ಸಮೇತ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಇದಿಷ್ಟು ನಮ್ಮ ಫಾರ್ಮ್ ಬಗ್ಗೆ. ಮತ್ತು ಹೊಸ್ದಾಗಿ ಬರುವಂಥ ಕೃಷಿಕರಿಗೆ ನಾನು ಹೇಳೋದು ಏನಂತಂದರೆ, ಯಾವುದೂ ಅಸಾಧ್ಯ ಅಲ್ಲ.
ದಯವಿಟ್ಟು ಕೃಷಿಗೆ ಬರಬೇಕು. ವಿದ್ಯಾವಂತರು ಕೃಷಿಗೆ ಬರಬೇಕು. ವಿದ್ಯಾವಂತರು ಕೃಷಿಗೆ ಬಂದಾಗ ತುಂಬಾ ಅನುಕೂಲ ಆಗುತ್ತೆ. ತಿಳ್ಕೊಂಡು ಕೃಷಿ ಮಾಡ್ತೀರಾ, ಆವಾಗ ಯಾವುದೇ ಲಾಸ್ ಆಗೋದಿಲ್ಲ. ನಿಮಗೆ ಒಂದು ವೇಳೆ ದೂರದಲ್ಲಿದ್ದೀರಾ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದಾಗ ದೂರದಲ್ಲಿ ಇದ್ಕೊಂಡು ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಒಂದಷ್ಟು ಟಿಪ್ಸ್ ಇದೆ, ಕೊಡ್ತೀವಿ. ಅದಕ್ಕೆ ಯಾವುದೇ ಚಾರ್ಜಸ್ ಮಾಡೋದಿಲ್ಲ ನಿಮಗೆ. ನೀವು ಬಂದು ನಮ್ಮ ತೋಟನ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಬಟ್ ಬರೋಕ್ಕೆ ಮುಂಚೆ ಒಂದಿನ ಪ್ರಿಯರಾಗಿ ನಮಗೆ ಫೋನ್ ಮಾಡಿ ತಿಳಿಸಿ, ಏಕೆಂದರೆ ನಾವು ಕೂಡ ಬೇರೆ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ಯುವ ಕೃಷಿಕರು ಮುಂದೆ ಬನ್ನಿ, ಕೃಷಿ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ನಮಸ್ಕಾರ.